ಆದ್ಮೇಲೆ ನಮ್ಮದು ಇದೇ ಥರ ನಾವು ಯಾರಿಗೂ ಬೆಳೆದಿರೋದು, ಪೊಲೀಸರಿಗೂ ಬೆಳೆದಿರೋದು. ಈ ಕಡೆ ವೀರಪ್ಪನಿಂದ ನಮ್ಗೆ ಭಾಳ ಇದು ಟಾರ್ಚರು, ಎಲ್ಲಾದ್ರೂ ಬಿಡಲ್ಲ ಅಂತ. ನಮ್ಗೆ ಮನೆಗಳಿಗೂ ನೆಮ್ಮದಿ ಇಲ್ಲ, ಯಾವ ಕಡೆ ನೆಮ್ಮದಿ ಇಲ್ಲ. ಎಲ್ಲ ವ್ಯವಹಾರಗಳು ಬಿಟ್ಟು ಎಲ್ಲ ಬಂದಾಯ್ತು. ನಾವೆಲ್ಲ ಇರೋ ವ್ಯವಹಾರ ಬಿಟ್ಬಿಟ್ಟಿದೆ. ನಟರಾಜ್ ಎಲ್ಲ ಅವ್ರು ಕ್ಯಾಶರ್ ಕೆಲಸ ಹೋಯ್ತು. ಮನೇಲಿ ಹೆಂಡತಿ ಮಕ್ಳು ಎಲ್ಲರೂ ಬೆಂಗಳೂರು ಕಡೆ ಅವರು ತಿಕ್ಕಾಪಲ ಅವ್ರು ಸೇರ್ಕೋದ್ರು. ನಾವು ಹುಚ್ಚರ್ ಕಂಡ ಸುತ್ತಕ್ಕೆ ಶುರು ಮಾಡಿದ್ವಿ. ಒಂದು ಕಡೆ ಪೊಲೀಸರು ಟಾರ್ಚರು, ಏನ್ ನಾವು ನೀವೇನು ಅದು ಇದು ಅಂತ ಹೇಳಿ ಸುತ್ತೀರಾ ನೀವು, ಬಹಳ ದೊಡ್ಡ ಇವರ. ನಾವು ಒಂದು ಸ್ವಲ್ಪ ಓಡಾಡ್ತಾ ಇದ್ವಿ, ಇವ್ರಿಗೆ ಆಗ್ತಿರ್ಲಿಲ್ಲ. ವಾಸುದೇವ ಮೂರ್ತಿ ಇಂಥವ್ರಿಗೆಲ್ಲ. ಹರಿಕೃಷ್ಣ ಅವ್ರ ಸತ್ರು, ಆಮೇಲೆ ಯಾರು ಬಂದ್ರ ಆ ಜಾಗಕ್ಕೆ? ಹರಿಕೃಷ್ಣ ಸತ್ತ ಮೇಲೆ ಮತ್ತೆ ಶಂಕರ್ ಬಿದ್ರಿ, ಟೈಗರ್ ಅಶೋಕ್ ಕುಮಾರು, ACP ಬಾವ, ಮೂಡ್ಲಯ್ಯ, ಮೊಸಳೆ, ಇಂಥವ್ರೆಲ್ಲ ಯಾರು ಸುಮಾರು ಜನ ಬಂದ್ರು. STF ಟೀಮ್ ಆಗ KU ಶೆಟ್ಟಿ ಗೊತ್ತು, ಅವ್ರಿಗೂ ಪರಿಚಯ ಆಗಿತ್ತು ನನಗೆ. ಅವ್ರು ಅಷ್ಟೇನು ನನಗೇನು ಇದಾಗ್ಲಿಲ್ಲ. ಬಟ್ ಬಂದು ವಿಚಾರ ಮಾಡೋದು, ಕರೆಸರು, ಮಾಡ್ತೀವಿ ಸ್ವಾಮಿ ಕೆಲಸ ಮಾಡ್ತೀವಿ ನಾವು, ನಮ್ಗೆ ಗೊತ್ತಿರೋ ಮಾಹಿತಿ ಹೇಳ್ತೀವಿ ಅಂತ. ಶಂಕರ್ ಬಿದ್ರಿ ಬಂದ್ಮೇಲೆ ಅಶೋಕ್ ಕುಮಾರ್ ಇವರೆಲ್ಲ ಬಂದು ಮತ್ತೆ ನಮ್ಮನ್ನು ಮೀಟ್ ಮಾಡಿದ್ರು. ಹಳಬರು ನಮ್ಮನ್ನೆಲ್ಲ ಏನೇ ಹೇಗಾಯ್ತು ಎತ್ತಾಯ್ತು ಅಂತ ನಾವು ಇರೋ ಕಥೆಗಳೆಲ್ಲ ಹೇಳ್ತಾ ಇದ್ವಿ. ಹಿಂಗಿದೆ ಸರ್, ಹಿಂಗೆ ಆಯ್ತು, ಹಿಂಗೆಲ್ಲ ಆಯ್ತು ಅಂತ. ಮತ್ತೆ ನೀವೆಲ್ಲನೂ ನಿಮ್ಗೆ ಏನಿದೆ ಮಾಹಿತಿ ಇದು ಹೇಳಬೇಕು ನೀವು, ಮತ್ತೆ ನಾವು ಪೊಲೀಸ್ ಇಲಾಖೆಗೆ ಎಲ್ಲ ಮಾಹಿತಿ ಕೊಡಬೇಕು, ನಮ್ಗೆ ಸಹಾಯ ಮಾಡಬೇಕು ಅಂತೆಲ್ಲ ಕುಳಿಸ್ಕೊಂಡೆಲ್ಲ ಮಾತಾಡಿ, ಅದೇ ಐಬಿ ಕರೆದು ಟೀ ಕಾಫಿ ಕೊಟ್ಟು ಎಲ್ಲ ಕಳ್ಕೊ ಸಮಾಧಾನ ಹೇಳೋದು, ಸರಿ ಸಮ ಮಾಡ್ತೀವಿ ನಾವು, ನಮಗೆ ಗೊತ್ತಿರೋದು ಅಂತ. ನಾವು ಮತ್ತೆ ಗೋಪಿನಾಥ, ಮಾದಯ್ಯ, ಏನು ಹಳಬರಿದ್ರು ವೀರಪ್ಪನ ಬಗ್ಗೆ ಮಾಹಿತಿ ಕೊಡ್ತಿದ್ರಲ್ಲ, ಇವ್ರು ಕನ್ಸಲ್ಟ್ ಮಾಡಿ ಮಾತಾಡೋರು. ನಾವು ಎಲ್ಲ ಮಾತಾಡ್ಕೊಡ್ತೀವಿ ಸ್ವಾಮಿ, ನಾವೆಲ್ಲ ಮಾತಾಡ್ತೀವಿ. ನಾವು ಯಾಕಂದ್ರೆ ವೀರಪ್ಪನ ಸಾಯಿಸ್ಲಿಲ್ಲ ಅಂದ್ರೆ ನಮಗೆ ನೆಮ್ಮದಿ ಇರಲ್ಲ. ನಾವು ಕೈಗೂಡಿಸಿ ಏನಾಗ್ಲಿ ಸತಾಗತವನ್ನ ಹೊಡೆದಾಕ್ರೆ ನಾವು ನೆಮ್ಮದಿ ಆಗಿರ್ಬೋದು. ಇಲ್ಲ ಅಂದ್ರೆ ನಾವ್ ಯಾವುದೇ ಕಾರಣಕ್ಕೂ ನಮ್ಗೆ ಮದುವೆನೂ ಆಗಲ್ಲ, ನಮ್ಮನ್ನ ಯಾವತ್ತು ಸಾಯಿಸ್ತಾರೆ ನಮಗೂ ಗೊತ್ತಿಲ್ಲ. ಮದುವೆ ಆಗಿಲ್ಲ ಸರ್. ಬಾಯ್ದ ವಾತಾವರಣದಲ್ಲಿ ಸಾಯ್ಬೇಕಾಗದೆ. ಇಲ್ಲ ನಾವು ಸಾಯ್ಬೇಕು, ಇಲ್ಲ ಅವ್ನು ಮುಗಿಸ್ಬೇಕು. ಅವ್ನು ಮುಗಿಸ್ಲಿಲ್ಲ ಅಂದ್ರೆ ನೆಮ್ಮದಿ ಇಲ್ಲ ಅಂತ ನಾವು ಪಣ ತಟ್ಕೊಂಡು ಕೆಲಸ ಮಾಡ್ತಾ ಇದ್ವಿ. ಎಲ್ಲಾ ಬಿಟ್ಟು ದುಡ್ಡು ಬರ್ತಿತ್ತು, ಕೊಡ್ತಾ ಇದ್ರೆ ಏನು ಇಲ್ಲ. ನಾವು SP ಅವರು ಹರಿಕೃಷ್ಣ ಅವ್ರು ಸೆಕ್ಕಿಲಿದ್ದಾಗ ಜೊತೆಗೆ ಹೋಯ್ತಿದ್ದಾಗ 4 ದಿನ 3 ದಿನ ಕಾಡ್ಗೆ ಹೋದಾಗ ಆ ಕೋಮಿಂಗ್ ಹೋಯ್ತಿದ್ವಲ್ಲ, ಆ ಟೈಮಲ್ಲಿ ಆಗ 2 ರೊಟ್ಟಿ ಕೊಡ್ತಾ ಇದ್ರು, ಬನ್ನು, 2 ಬಿಸ್ಕೆಟು. ರಾತ್ರಿ ಆಟ ಆದಾಗ 2 ಚಪಾತಿ ಗಿಪಾತಿ. ಜೋಳದ ರೊಟ್ಟಿ ಏನು ಗೊತ್ತಿಲ್ಲ ಸರ್, ಒಣಗದ ರೊಟ್ಟಿ ಇತ್ತು. ಒಣಗದ ರೊಟ್ಟಿ ಆ ಪುಡಿ ಹಾಕ್ಬಿಟ್ಟು ಸ್ವಲ್ಪ ನೀರಾಗಿ ಕರ್ಸ್ಕೊಂಡು ಅದನ್ನ ಒಂದೆರಡು ಈ ಹಪ್ಳ ಕಣ್ಣ ತಿಂದ್ಕೋಬೇಕು. ಜೊತೆಗೆ 2 ಬನ್ನು, ಬಿಸ್ಕೆಟು, ಕಾಫಿ, ಟೀ ಇದೆ. ಅದು ಸಹ ಹಂಗೆ ತಿನ್ಕೊಂಡಿರ್ಬೇಕು ಅಂತ. ಒಂದಿನ 2 ದಿನ ಅಲ್ಲಿ ಕಾಡ್ಲಿ ಅಲ್ಲೇ ಮಲಗಿದ್ದು ಸುತ್ಕೊಂಡು ಕಾಡು ಸುತ್ಕೊಂಡು ಅವ್ರು ಇದ್ದಾಗ, ಹರಿಕೃಷ್ಣ ಸಕಲ್ ಇದ್ದಾಗ ಅವ್ರ ಜೊತೆಗೆ ಹೋಗ್ತಾ ಇದ್ವು. ಎಲ್ಲೂರು ಕಾಡಲ್ಲಿ ಏರ್ತು ಅಂದ್ರೆ ಪಚ್ಚಮಲೆ, ಬೋದ್ಮಲೆ ಹಿಂಗ್ ನುಕ್ಕೊಂಡಿದ್ದೆ. ಮಾದೇಶ್ವರನ ಬೆಟ್ಟ ಹಿಂಗ್ ಸೇರ್ತಾ ಇದ್ವು. ಅದು ಬಿಟ್ರೆ ಹಿಂಗೆ ಕೆಳಗಡೆ ಪಾಲಾರ್ಗೂ ಸೇರ್ತಾ ಇದ್ವು. ಅಲ್ಲಿ ಹಂಗಿಲ್ಲ ಬಿಟ್ರೆ ನಾಗಮಲೆ, ಗೋಪಿನಾಥ ಹಿಂಗ್ ಹೋಗ್ತಾ ಇದ್ವು. ಗದ್ದೆ ಸಾಲ್ಗಡೆ ಹಿಂಗ್ ನಡೀತಾ ಇದ್ವು. ಗದ್ದೆ ಸಾಲ್ ಅಂತ ಇಲ್ಲಿ ಬರ್ತದೆ, ಕಾಫಿ ಎಸ್ಟೇಟ್ ಬರ್ತದೆ ಇಲ್ಲಿ, ಅಲ್ಲಿ ಗದ್ದೆ ಸಾಲು ಆ ಕೆಲವು ಕಡೆ. ಇಲ್ಲಿಂದ ಕೆಳಗಡೆ ಹಿಂಗ ಹಂಗೇರಿ ಬಿಟ್ರೆ ಒಡೆಯರ್ಪಳೆ ಹಿಂಗ್ ನಿಂತ್ಕೊಂಡು ಹಿಂಗ್ ಬಂದು ಪುನಃ ಜೀಪೇರ್ಗೆ ಹೋಗ್ತಾ ಇದ್ವು. 2 ದಿನ 3 ದಿನ ಕಾಡಲ್ಲೇ. ಅಲ್ಲೇ ಒಂದು ಚಿಕ್ಕದಾಗ ಟೆಂಟ್ ಹಾಕೋರು. ಟೆಂಟ್ ಹಾಕಿದಾಗ ಯಾರು ಸೆಂಟ್ರಿ ಯಾರಾದ್ರೂ ಇರ್ತಿದ್ರ? ಸೆಂಟ್ರಿ ಇರ್ತಿದ್ರು. ಅಲ್ಲಿ 20-22 ಜನ ಒಂದು ಟೀಮ್ ಇದ್ವಲ್ಲ ಸರ್, ಅವ್ರು 4 ಜನ 5 ಜನ ಅಲ್ಲಿ ಕಾಯ್ಕೊಳ್ಳೋರು. ಮುಳ್ಳು ಗಂಟಿ ಇರಬಾರ್ದು ಅಂತ ಜಾಗದಲ್ಲಿ ಹೋಗ್ಬೇಕು ಅಂತ ಇವ್ರು ಹೇಳೋರು. ಇಲ್ಲ ಅವರೆಲ್ಲ ಮುಳ್ಳು ಪದೆಲ್ಲ ಹೊತ್ಕೊ ಕೂತಿರೋರು. ಎಲ್ಲೋ ಒಂದ್ ಕಡೆ ಹೋಗ್ತಾ ಇದ್ರೆ 10-6 ಕಿಲೋಮೀಟರ್ ದೂರದಲ್ಲಿ ಸುಮ್ಮನೆ ನಾವು ಕೋಮಿಂಗ್ ಹೋಗಿ ಬಂದು ಅಂತ ಎಲ್ಲ ಮುಗಿಸ್ಕೊ ಬಂದ್ರೆ ಅದ್ಯಾವ್ದು ಹಳ್ಳದಲ್ಲಿ ಪದರ ಕೂತಿದ್ದು. ಅದು ಪಕ್ಕದಲ್ಲೇ ಕೂತಿರು ಕಾಣ್ತಿರ್ಲಿಲ್ಲ. ಅದು ಒಳಗಡೆ ಎಲ್ಲ ಜಾಲ ಆಡ್ತಾ ಇದ್ದು, ಹೋದ್ರ ತನಕ ಗೊತ್ತಾಗ್ತಿತ್ತು. ಇವರೆಲ್ಲ ಲೈನಾಗಿ ಹೋಗ್ತಾ ಇದ್ದು, ಲೈನಾಗಿ ಬಂದ್ಬಿಡ್ತಾ ಇದ್ವು ಅಷ್ಟೇ. ಅವಾಗ ಇನ್ನು STF ರಚನೆ ಆಗಿರ್ಲಿಲ್ಲ. ಒಂದು 22 ಜನ BSF ಅವರೆಲ್ಲ ಆಗೆಲ್ಲ ಬಂದಿರ್ಲಿಲ್ಲ, ಆಮೇಲೆ ಬಂದದ್ದು ಕರ್ನಾಟಕದ STF. ತಮಿಳುನಾಡವ್ರ ಜಂಟಿ ಕಾರ್ಯಾಚರಣೆ ಇರ್ಲಿಲ್ಲ, ಅದಾದ್ಮೇಲೆ ಬಂದ್ರು. ಯಾರೋ ಇವರು ಶಂಕರ್ ಬಿದಿಯವರು ಬಂದ ಮೇಲೆ ಜಂಟಿ ಕಾರ್ಯಾಚರಣೆ ಬಂದದ್ದು. ತಮಿಳುನಾಡವರು ಇವರು ಒಟ್ಟಿಗೆ ಸೇರ್ಕೊಂಡಿದೆ. ತಮಿಳುನಾಡವ್ರು ಈ ಕಡೆ ಬಂದ್ರು, ಕರ್ನಾಟಕದ STF ಅಲ್ಲಿ ಆ ಕಡೆ ಹೋಗ್ತಾ ಇದ್ರು. ಆಗ ಮತ್ತೆ ಇದು STF ಈಗ ಸುತ್ತಾಡ್ಕೊಂಡೇ ಇದ್ವಿ. ಈ ವಾಸುದೇವ್ ಇವರು, ಅಶೋಕ್ ಕುಮಾರ್ ಇವರೆಲ್ಲ ಮತ್ತೆ ನಮ್ಮೆಲ್ಲ ಕರ್ಸಿ ಇದು ಮಾಡಿದಾಗ ಅದೆಲ್ಲ ನಾವು ಸರಿ ಆಯ್ತು ಅಂತ ವಿಚಾರ, ನಾವು ಮುಡಿಸ್ತೀವಿ ಸ್ವಾಮಿ ಅಂತ ಯಥಾಸ್ಥಿತಿ. ಈಗ ಏನು ಆನೆ ಕೊಂಬ ತೆಗಿರ್ತಾರನೆ ಮಾರು ವೇಷದಲ್ಲಿ ಸುತ್ತಾಡ್ಕೊಂಡೇ ಇದ್ವಿ, ಊರು ಸುತ್ತಾ ಇದ್ವಿ. ಆಗ ಈ ವಾಸುದೇವ ಮೂರ್ತಿ ಮತ್ತೆ ಇನ್ನೊಬ್ಬ ಗೋಪಾಲ್ ಅನ್ನೋನೊಬ್ಬ, ಒಂದು ಬೆಟ್ಟದ ಹುಡುಗ ಒಬ್ಬ, ಇವರೆಲ್ಲ ಸಂಚು ಮಾಡಿ ಏನ್ ಮಾಡ್ಬಿಟ್ರು, ಇಲ್ಲ ಮುತ್ತುರಾಮ ಸುಮ್ನಾರಿ, ಈಗ ವೀರಪ್ಪನ ಹೆಸರು ಹೇಳ್ಕೊಂಡಿದ್ದೆ, ಮಾಹಿತಿದಾರ ಅಂದ್ಕೊಂಡು ಹೇಳ್ಕೊಂಡಿದ್ದೆ, ಈಗ ನಿಜವಾಗ ಆನೆ ಕೊಂಬ ತಗೊಂಡು ಸುತ್ತಾ ಇದ್ದಾನೆ ಅಂತ ಸುಳ್ಳು ಸುದ್ದಿ ಎಬ್ಸ್ಬಿಟ್ಟಿದೆ. ಮತ್ತೆ ವಿಚಾರಣೆ ಕರೆದ್ರು. ಇಲ್ಲ ಬಾ ಸಾಹೇಬ್ರು ಕರೀತಾರೆ ಬಾ ಅಂದ್ರೆ, ನಾ ಮಾಮೂಲಿ ಪೊಲೀಸು ಅಂದ್ರೆ ಮಾಮೂಲಿ ಅಲ್ವೇ, ಯಾರು ಬಂದಿದ್ದಾರೆ ಅಂತ ಸಾಹೇಬ್ರು ಬಂದ್ರೆ ಸರಿ ಬರ್ತೀನಿ ನಡೆ ಅಂತ ಸತ್ಯಮಂಗಲದಲ್ಲಿ, ಮನೆ ಹತ್ರ ಸತ್ಯಮಂಗಲದಲ್ಲಿ ಇದೆಯಾಗ ಸ್ನಾನ ಮಾಡ್ಬೇಕಂತ ಬಟ್ಟೆ ಬಿಚ್ಚಾಕ್ಬಿಟ್ಟು ಕುಂತಿದ್ದೆ. ಸರಿ ಅಷ್ಟೇ ಬಂದಿದ್ದಾರೆ ಸಾಹೇಬ್ರು ಅಂತ, ಯಾರೋ ಸಾಹೇಬ್ರು ಬಂದರೆ ನೋಡ್ಬೇಕಂತಂದ್ರು. ಆಯ್ತು ಅಂದ್ಬಿಟ್ಟು ಬಟ್ಟೆ ಹಾಕೊಂಡಿದ್ದೆ, ಒಂದು ಲುಂಗಿ ಕಟ್ಕೊಂಡಿದ್ದೆ, ಮಾಮೂಲಿ ಪೊಲೀಸ್ ಎಷ್ಟೇ ಕರೆದ್ರು ಹೋಗ್ತಾ ಇದ್ದೆ. ಹೋಗುತ್ಕೊಂಡ್ವೆ ಅಶೋಕ್ ಕುಮಾರ್ ಇವರು ರಾಮಾಪುರದಲ್ಲಿದ್ರು. ಹೋಗುತ್ಕೊಂಡು ಬಾರ ಇಲ್ಲ ಮುತ್ತುರಾಮ ಅಂದ್ರು. ರಾಮಾಪುರದಲ್ಲಿ ಇಲ್ಲಿ ಜೇಸಸ್ ಹತ್ರ ಒಂದು ಮರದ ಹತ್ರ ನಿಂತಿದ್ರು ಅವರು, ಅಶೋಕ್ ಕುಮಾರು ಮತ್ತೆ ಅದೇ ಯಾರೋ ಪೊಲೀಸ್ನವರು. ಈ ಗೋಪಾಲ ಮತ್ತೆ ಯಾರು ಕರ್ಕೊ ಹೋದ್ರು ನೋಡ್ಬೇಕಂತ. ಆಮೇಲೆ ಓದಿ ಸರ್ ನಮಸ್ಕಾರ ಅಂದಿ. ಏನೋ ಮುತ್ತುರಾಮ ಏನೋ ವ್ಯವಹಾರ ಮಾಡ್ತೀನಿ ಅಂತಲ್ಲ, ಏನು ನಿಜ ಹೇಳು. ಏನು ಸರ್ ಅಂತ. ಏನೋ ಆನೆ ದಂತ ವ್ಯಾಪಾರ ಮಾಡ್ತೀನಿ ಅಂತ ನಿಜವೇನೋ? ಯಾರು ಸರ್? ಅದೇ ಮಾಮೂಲಿ
ವೇಸ್ ಹಾಕೊಂಡು ಹೇಳ್ತೀವಲ್ಲ ಎಲ್ಲಿದೆ ಏನಿದೆ ಅಂತ ಕೇಳ್ಕೊಂಡಿದೆ. ಮಾಮೂಲಿ ನಂಡೆ ಕುರುಮ್ ದೊಡ್ಡಿ ಅಲ್ಲಿ ಇಲ್ಲಿ ಆನೆಕೊಂಬ ತೆಗಿರ್ತಾರ ನಾಟಕ ಆಡ್ಕೊಂಡು ಹೋಗ್ತಾ ಇದ್ವಿ. ನೀವು ಹೇಳಿದ್ರಲ್ಲ ಸರ್, ಅದೇ ಕೆಲಸ ಅದೇ ಮಾಡ್ಕೊಂಡು ಸುತ್ತಾ ಇದೀವಿ. ಏನಾದ್ರು ಮಾಹಿತಿ ಇದೆಯಾ ಅಂತ. ಮಗನೇ ಇದೇ ನೆಪ ಎತ್ಕೊಂಡು ಮಾಡ್ತೀಯಾ, ನಿನ್ನ ಬಗ್ಗೆ ಎಲ್ಲ ಹೇಳಿದಾರೆ ಅನ್ನೋದ. ಸಾರ್ ಏನು ಸರ್ ಹಿಂಗೆ ಹೇಳ್ತೀರಾ? ತಕ್ಷಣ ರಾಮಪುರ ಸ್ಟೇಷನ್ಗೆ ನಾನು ಕರ್ಕೊಂಡು ನಡೆ ಅಂತ ಹೇಳ್ತಾರೆ. ಮಾಮೂಲಿ ಸರಿ ಹತ್ಕೊಂಡಿದೆ ಹೋಗ್ತಾ ಇದ್ದೀನಿ, ವಾಸುದೇವ ಮೂರ್ತಿ ಇದ್ಬಿಟ್ಟಿದೆ. ಮಗ ತಗಲಾಕೊಂಡ ಸಾರ್ ಇವತ್ತಿದೆ ಅವನಿಗೆ ಅಂತಾರೆ. ಏನು ಯಾರಿಗೆ ಏನು ಹೇಳ್ತೀರಾ ನೀವು ಅಂದರೆ, ನಿಜ ಹೇಳು ನಿಜ ಹೇಳು ಅಂತಾರೆ. ಏನು ಸರ್ ನಿಜ ಹೇಳೋದು? ಮಗನೇ ಇದೇ ನೆಪ ಹೇಳ್ಕೊಂಡು ನೀನು ವ್ಯಾಪಾರ ಮಾಡ್ತೀಯಾ, ನಿನ್ನ ಬಗ್ಗೆ ಎಲ್ಲ ಗೊತ್ತಿದೆ ಎಲ್ಲ ಹೇಳ್ತಾ ಇದ್ದಾರೆ ಅಂತಾರೆ. ಯಾರಿಗೆ ಸರ್ ಹೇಳ್ತಾ ಇರೋದು? ಯಾರ ಬಗ್ಗೆ ನೀವು ಹೇಳ್ತಾ ಇರೋದು? ಹೇಳ್ಕೊಟ್ಟವ್ರೆ ನೀವು. ಹೋಗಿ ದಂತ ಇದೆಯಾ ಕೇಳು, ಕೊಂಬಿದೆಯಾ ಕೇಳು, ಮಾಹಿತಿ ಇದಾರನಾಗ ನೀನು ಇತ್ಕೊಂಡು ಕೆಲಸ ಮಾಡು ಅಂತ ಹೇಳ್ಬಿಟ್ಟು ಪುನಃ ಇದು ಬಾಡೋ ನನಗೆ ಹೇಳ್ತಿರಲ್ಲ. ಶುರು ಮಾಡ್ತಂದ್ರೆ ಇವ ನಿಜ ಹೇಳಲ್ಲ, ನನ್ನ ಮಗನ ಎತ್ತಾಕೊಳ್ರಿ ಒಳಗಡೆ. ಇದೇ ಅಶೋಕ್ ಕುಮಾರ್ ಮತ್ತೆ ವಾಸುದೇವ ಮೂರ್ತಿ. ಇಲ್ಲ ಸರ್ ಇವನು ಭಾಳ ಇದಿದೆ, ನಮ್ಮ ಪೊಲೀಸರು ಹೆಸರು ಹೇಳ್ಕೊಂಡಿದ್ದು ಇವ ಭಾಳ ಇದು ಮಾಡ್ತಾ ಇದ್ದಾನೆ. ಇವನು ಮೆಚ್ಕೊಂಡು ಆಡ್ತಾ ಇದ್ದಾನೆ ಸರ್. ನನ್ನ ಬಗ್ಗೆನೇ ನನ್ನ ಮಗ ಅವರು ಹರಿಕೃಷ್ಣ ಸೆಕ್ಯೂರಿಟಿ ತನಕ ನನ್ನ ಬಗ್ಗೆ ಹೇಳ್ತಾ ಇದ್ದ. IGP ಅವರು ಚೆನ್ನಾಗವ್ರೆ ಅಂದ್ಬಿಟ್ಟಿದೆ. ನನ್ನೇನ ಮಾಡೋಕ್ಕಾಗ್ತಾ ಅಂತ ನನ್ನ ಮೇಲೆ ಚಾಲೆಂಜ್ ಮಾಡ್ತಿದ್ದೆ ಸರ್ ನನ್ನ ಮಗ. ಇವ ವೀರಪ್ಪ ನುಡ್ಸವ ಸರ್. ಇವನು ಬಿಟ್ಬಿಟ್ರೆ ಎರಡನೇ ವೀರಪ್ಪ ಆಗ್ತಾನೆ ಸರ್ ಅಂತಾನೆ. ನನಗವನು ಹೊಡೆದಾಟ ಸರ್, ನೀವು ಯಾವುದೋ ದ್ವೇಷ ಇಟ್ಕೊಂಡು ನನ್ನ ಮೇಲೆ ಹೇಳ್ಬೇಡಿ, ದಯವಿಟ್ಟು ಇದೆಲ್ಲ ತಪ್ಪು ಅಂತ. ಏನೋ ಮಗನೇ ಬೋಳಿ ಮಗನೇ ತಾಗೆ ತಕ್ಷಣ ನಾನು ಹೇಳ್ದದ್ದೆ ಕಣ್ಣು ಕಟ್ತಾರೆ, ಕಣ್ಣಿಗೆ ಬಟ್ಟೆ ಕಟ್ತಾರೆ. ಕಣ್ಣಿಗೆ ಬಟ್ಟೆ ಕಟ್ಬಿಟ್ಟು ತಗೊಂಡು ಹೋಗ್ದೆ ಎಲ್ಲಿಗೆ ಹೋಗ್ತಾನೆ ಅಂತ ಗೊತ್ತಿಲ್ಲ. ಪುನಃ ಯಥಾಸ್ಥಿತಿ ಬೆಟ್ಟಕ್ಕೆ ಕರ್ಕೊ ಹೋಗ್ತಾರೆ. ನಾನು ಹೋಗ್ಬಿಟ್ಟು ಅಶೋಕ್ ಕುಮಾರ್ ಸರ್ ಹೇಳ್ತೀನಿ, ಸರ್ ಏನಿದು ಸರ್ ನಿಮಗೂ ಗೊತ್ತಿಲ್ಲ, ಯಾಕೆ ನನಗೆ ಎಲ್ಲ ಮಾಡೋದು ನಿಮ್ಗೆ ಒಳ್ಳೆ ಕೆಲಸವೇ, ನಿಮ್ಗೆ ಇನ್ಫಾರ್ಮೇಟರ್ ಕೆಲಸ ಮಾಡ್ದಿತ್ತಪ್ಪ ಸರ್, ನಿಮ್ಗೆಲ್ಲ ಹೇಳಿದ್ದೀನಲ್ಲ ಸರ್, ಇದೇ ಸರ್ ನನ್ನ ಸ್ಟೋರಿ. ಇಲ್ಲ ಕಣೋ, ಇಲ್ಲ ನಾಟಕ ಆಡ್ತೀಯ ಅಂತ ನೀನು ಸರ್, ಪ್ರಮಾಣ ಇಲ್ಲ ಸರ್, ನಿಮ್ಮ ಸವಾಸ ಮಾಡಿದ್ದೆ ನನಗೆ ಕಾಣಿಕೆ ಕೊಡ್ತಾರೆ ನೀವು. ನಾನು ಒಂದು ಕಡೆ ಎಲ್ಲರೂ ತೋರಿಸ್ಬಿಟ್ರೆ ನಿಜವಾಗಿ ಏನಾರು ಆ ಥರ ಮಾಡಿ ನನಗೆ ತಪ್ಪು ಮಾಡಿದರೆ ನೀವು ಹೇಳಿ ಶಿಕ್ಷೆಗೆ ಗುರಿ ಆಯ್ತು ಸರ್. ಇದು ವಾಸುದೇವ ಮೂರ್ತಿ ಮಾಡ್ತಿರೋದು ಕುಮ್ಮಕ್ ಸರ್. ನನಗೂ ಅವ್ರಿಗೆ ಆಗೋದಿಲ್ಲ ಸರ್ ಗಲಾಟೆ. ಅವ್ರಿದ್ದಾಗ ಬೈಸ್ಬಿಟ್ಟಿದ್ದೀನಿ ಸರ್ 2-3 ಸಲ. IJ ಅವರು ಹರಿಕೃಷ್ಣ ಸೆಕ್ಯೂರಿಟಿ ಇದ್ದಾಗ ಬೈಸ್ಬಿಟ್ಟಿದ್ದೀನಿ. ಮಗನೇ ನಿನ್ನ ಬಗ್ಗೆ ಗೊತ್ತು, ಬೋಳಿ ಮಗನೇ ಆಗಂತ ಬೈದಿದ್ದಾರೆ, ಸೀರಿಯಸ್ ಆಗಿ ಬೈದಿದ್ದಾರೆ. ಆಗ ನನ್ನ ಮಗನೇ ಇಟ್ಕೊಂಡು ಆಟ ಆಡ್ತೀಯ ಅಂತೆಲ್ಲ ಅವ್ರು ಮನಸ್ಸಲ್ಲಿ ಇಟ್ಕೊಂಡು ಮಾಡ್ತಾರೆ ಸರ್. ಸತ್ಯವ ತಪ್ಪು ಮಾಡಲಿಲ್ಲ ಸರ್, ನಾನು ಏನೂ ಮಾಡಲಿಲ್ಲ ಸರ್. ನೀವು ಮಾಡೋದೊಂದು ಸಹಾಯಕ ನಾನು ಈ ಥರ ಮಾಡಿಬಿಡಿ ಅಂದರು, ಏನು ಮಾಡೋದು ಕೇಳ್ತಾ ಇಲ್ಲ. ಕೊನೆಗೆ ತಾಕದ ವರ್ಕ್ಶಾಪ್ ಕಿತ್ಕೊಬಿಟ್ಟಿದೆ. ನನಗೆ ನಾಚಿಗೇಡಿ ಹೇಳಬಾರ್ದು. ಈ ಸವಾಸ ಪೊಲೀಸರು ಸವಾಸ ಮಾಡೋದಕ್ಕೆ ಇದೂ ಬೇಕು, ಇದಕ್ಕೆ ಮೇಲೂ ಬೇಕು. ಜೀವನ ಹಾಳಾಯ್ತು ಅಂದ್ರೆ ಹೇಳ್ಕೋಬಾರ್ದು, ನಾಚಿಕೆ ಇವೆಲ್ಲ ಹೇಳ್ಕೊಂಡ್ರೆ ಇದೆಲ್ಲ ಅವಮಾನ. ಇದು ಅವಮಾನದ ಕೆಲಸ ಇದು. ಅಂದ್ರೆ ಕೆಲವೆಲ್ಲ ಹೇಳ್ತಾ ಇದ್ದಾರೆ, ಬೇಕು ನಿನಗಿದೆಲ್ಲ, ಯಾರ ವೀರಪ್ಪನ ಹಿಡ್ಕೊಡಕ್ ಹೋದಿಯಲ್ಲ, ಬೇಕು ನಿನಗಿದೆಲ್ಲ. ತಾಕೋಗ್ಬಿಟ್ಟಿದೆ, ವರ್ಕ್ಶಾಪ್ ಕಿತ್ಕೋದ್ರು. ಬೇಡಿ ಸರ್ ದಯವಿಟ್ಟು ಬೇಡಿ, ತಪ್ಪು ಮಾಡಿಲ್ಲ ಅಂದ್ರು. ಬಿಚ್ಚು ಬಟ್ಟೆ ಬಿಚ್ಚಾಕ್ಸ್ರು. ಹೋಗುತ್ತೆ ಎಷ್ಟು ಪರಿಪರಿಯಾಗ ಅಂಗ್ಲ ಹಚ್ಕೊಂಡು ಬಿಡಿದ್ವಿ ಸರ್. ನಿಮ್ಗೆ ಗೊತ್ತಿಲ್ಲ ಸರ್, ನನ್ನ ಬಗ್ಗೆ ಗೊತ್ತಿಲ್ಲ ಸರ್. ನೀವೇ ಕರೆದಿ ಸಹಾಯ ಮಾಡಬೇಕು ಅಂದ್ರಿ ಅಶೋಕ್ ಕುಮಾರ್ನ ಸರ್. ಇದೆಲ್ಲ ಇಷ್ಟೆಲ್ಲ ಮುಂದೆ ಮಾಡಿ ಇವತ್ತು ನಾನು ಪ್ರತಿಯೊಂದು ಮಾಡೋದು ನಿಮ್ಮ ಡಿಪಾರ್ಟ್ಮೆಂಟ್ ಹೆಲ್ಪ್ ಮಾಡಿದೆ ಹೊರತು ನಾನೇನು ತಪ್ಪು ಮಾಡಿಲ್ಲ ಸರ್. ನಟರಾಜ್ ಒಂದ್ ಕಡೆ ಹುಚ್ಚನಾಗಿ ಸುತ್ತಾ ಇದ್ದಾನೆ. ನಾವೆಲ್ಲರೂ ನೀವು ಯಾರ ಮಾತ್ರ ಕೇಳಬೇಡಿ. ನೀವು ನಿಮ್ಮ ಇಲಾಖೆಗೋಸ್ಕರ, ಇಲ್ಲಿ ಇಲಾಖೆಗೋಸ್ಕರ ನಾವೆಲ್ಲ ಹುಚ್ಚುಚ್ಚರಾಗಿ ಸುತ್ತಕೊಂಡು ನಾವೆಲ್ಲ ವ್ಯಾಪಾರ ರೂಪದಲ್ಲಿ ಸುತ್ತಿರೋ ಸತ್ಯ ಹೊರತು ನಾವೇನು ತಪ್ಪು ಮಾಡಲಿಲ್ಲ. ಎಷ್ಟು ಹೇಳೋದು ಕೇಳ್ತಾ ಇಲ್ಲ ಸರ್. ಇಲ್ಲ ನೀ ಭಾಳ ನಿನ್ನ ಬಗ್ಗೆ ಎಲ್ಲ ವಿಚಾರ ಗೊತ್ತಿದೆ, ನಾವು ಎಲ್ಲ ಮಾಡ್ತಿದ್ದೀವಿ ಅಂತ. ಹಾಗೆ ಈಗ ನೀನು ಒಳ್ಳೆ ಮಾತಲ್ಲಿ ಹೇಳ್ದೆ, ಬಾಯ್ ಬಿಡಲ್ಲ. ಬಿಚ್ಚು ಬಟ್ಟೆ ಪೂರ್ತಿ ಬಟ್ಟೆ ಬಿಚ್ಚಾಯ್ತು, ಏನೂ ಇಲ್ಲ, ಸಂಪೂರ್ಣ ಏನೂ ಇಲ್ಲ. ಬೆತ್ತಲು ಮಾಡಿದ್ದೆ, ಹಿಂದಕ್ಕೆ ಹಿಡಿದು ಕೈ ಇದಾಕದ್ದೆ. ಹಿಂಗ ಒಂದು ಕಿಟಕಿ ಇದೆ ಇದ್ರ ರೂಮಲ್ಲಿ, ಅದು ವರ್ಕ್ಶಾಪ್ ರೂಮಲ್ಲಿ. ಈ ಯೇಸು ಕ್ರಿಸ್ತನ ಕಟ್ಟದಂಗೆ ಆ ಕಡೆ ಈ ಕಡೆ ಕಟ್ಬಿಟ್ಟಿದೆ. ಈ ಕಾಲು ಕಟ್ಟಿದೆ, ಒಂದು ಒಣಕೆ ಥರ ಮರ ತಳ್ಳಿಬಿಟ್ಬಿಟ್ಟಿದೆ. ಹಾಕು ಕರೆಂಟ್ ಅಂತ ಮೆಗ್ಗರ್ ಹಾಕ್ಬಿಟ್ಟಿದೆ. ಕಿವಿಗೆ ಹಾಕಿದ್ರು, ಇಲ್ಲ ಕಣ್ಣಿಗೆ ಬಟ್ಟೆ ಕಟ್ಟಲೆ ಬಿಚ್ಚಿಬಿಟ್ರಲ್ಲ. ಎಲ್ಲ ಹೆಣ್ಮಕ್ಳಿಗೆ ಬಿಚ್ತಾ ಇದ್ರು. ನಮಗ ಎಲ್ಲರಿಗೂ ಬಿಚ್ಚಿದ್ದಾರೆ. ಎಲ್ಲ ಹೆಣ್ಮಕ್ಳಿಗೆ ಅಲ್ಲಿದ್ದವರು, ಅಲ್ಲಿ ಸುಮಾರು ಜನ ಹೆಣ್ಮಕ್ಳೆಲ್ಲ ಎಲ್ಲ ಎತ್ಕೊಂಡ್ ಬಂದಿರಲ್ಲ, ಎಲ್ಲರಿಗೂ ಬಿಚ್ಚಿದ್ದಾರೆ. ಹೌದು, ಒಬ್ಬೊಬ್ರು ಅಲ್ಲೊಬ್ರು ಇರ್ತಿದ್ದಂಗೆ ಇಲ್ಲೊಬ್ರು ಬಟ್ಟೆ ಬಿಚ್ಚೋರು. ಹೆಣ್ಮಕ್ಳು ಇರ್ತಾರಲ್ಲ, ಅವ್ರ ಬಟ್ಟೆಯಲ್ಲಿ ಇರ್ತಿರ್ಲಿಲ್ವಾ? ಬಟ್ಟೆ ಇರ್ತಿರ್ಲಿಲ್ಲ, ಎಲ್ಲಾರ ಬಟ್ಟೆ ಬಿಚ್ಚಾಕ್ತಾ ಇದ್ರು. ಮೆಗ್ಗರ್ ಇದು ಕ್ಲಿಪ್ ಇದೆಯಲ್ಲ, ಆ ಸಿಕ್ಸ್ಬಿಟ್ಟಿದೆ, ಮೆಗ್ಗರ್ ಸುತ್ತಾ ಇದ್ರು. ಕರೆಂಟು ಗಿಡದ ಹಿಂಗೆ ಸುತ್ತಿದ್ರೆ ಪಟ 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 ಅಂತ ಕರೆಂಟ್ ಹೊಡಿತಾ ಇರ್ತದೆ. ಒದ್ದಾಡೋದು, ಹೆಚ್ಚಿಗೆ ಕೂಗಾಡೋದು, ನಾಲ್ಗೆ ಕೊಡೋದು, ಕಿವಿ ಕೊಡೋದು, ಕೊನೆಗೆ ಹೆಂಗಸರಿಗೆ ಕೊಡೋದು, ಎಲ್ಲ ನಿರ್ದಾಕ್ಷಿಣ್ಯ ಮಾಡ್ತಾ ಇದ್ರು. ಸ್ಟೇಟ್ಮೆಂಟ್ ಒಬ್ರು ಬರೀತಾ ಇದ್ರು. ಒಡೆಯೋರು 1-2 ಜನ, ಕಟ್ಟೋರು 1-2 ಜನ, ಹೆಣ್ಮಕ್ಳು ಎಲ್ಲಾರು ಅಷ್ಟೇ. ಯೇಸು ಕ್ರಿಸ್ತ ಕಟ್ಟದಂಗೆ ಓದೇಟ್ಲೆ ಬಟ್ಟೆ ಬಿಚ್ಚೋದ್ರೆ ಬಿಚ್ಚಬೇಕಾಗುತ್ತೆ. ಎಲ್ಲ ಕಿತ್ತು ಬಿಸಾಕ್ಬಿಟ್ಟಿದೆ. ದುರ್ಯೋಧನ ಇವನ್ ಮಾಡ್ದಂಗ ವಸ್ತ್ರಾಭರಣ ಮಾಡ್ತಾರಲ್ಲ, ಹಂಗೆ ಮಾಡಿ ಎಲ್ಲ ಬಿಚ್ಚಾಕ್ಬಿಟ್ಟು ಎಲ್ಲರಿಗೂ ಅದೇ ಶಿಕ್ಷೆ. ಅಂದ್ರೆ ಅಪಾಟಿ ದೌರ್ಜನ್ಯ ಮಾಡ್ರೆ ಏನೇನು ಮಾಡ್ತಾರೆ ಅಂತ ಗೊತ್ತಿಲ್ಲ. ನಮ್ಮ ಮುಂದೆ ಏನು ಮಾಡಿದ್ರು ಅಂತ ಯಾವ ಥರ ಹೇಳೋಕ್ಕಾಗತ್ತೆ? ಅಂದ್ರೆ ಸ್ನಾನ ಮಾಡಿಸೋರು, ಕರ್ಕೋಗೋರು, ನಾವು ಎನ್ಕ್ವೈರಿ ಇದೆ ಬಂದು ಕರ್ಕೋಗೋರು, ಸೋಪಾಗಿ ಸ್ನಾನ ಮಾಡ್ಸೋಕೆ ಗೊತ್ತು ಏನೋ ಮಾಡ್ತಾರೆ ಅಂತ. ಚೆನ್ನಾಗಿರೋ ಹೆಣ್ಮಕ್ಳು ಸುಮಾರು ಜನ ಕರ್ಕೊಂಬಂದಲ್ಲಿ ಒಂದು 70-80 ಜನ ಇಟ್ಕೊಂಡಿದ್ರು ಒಂದೇ ವರ್ಕ್ಶಾಪಲ್ಲಿ. ಹಂಗೆ ದೊಡ್ಡದಾಗ ಒಂದು ಹಾಲು, ಎಲ್ಲರನ್ನೂ ಆ ಕಡೆ
ತಿರ್ಸಿ ಆ ಕಡೆ ಕುಳಿಸ್ಬಿಡ್ರು, ಹೆಣ್ಣು ಗಂಡೆಲ್ಲ. ಎಲ್ಲರಿಗೂ ಒಂದೇ ಒಂದು ಈ ಸೈಜ್ ಮುದ್ದೆ ಅಥವಾ ಒಂದು ಕಂಠದಲ್ಲಿ ಒಂದು ಅನ್ನ, ಇಷ್ಟು ಮುದ್ದೆ ಒಂದು, ಇಲ್ಲ ಅಂದ್ರೆ ಒಂದು ಸೌಟ್ ಅದು ನಾನು ಎಲ್ಲ ಉಪ್ಪು ಖಾರ ಎಲ್ಲ ಅದಕ್ಕೆ ಹಾಕಿರೋ ಒಂದೇ ಒಂದು ಸೌಟು ಅನ್ನ ಮಾತ್ರ. ಬೆಳಿಗ್ಗೆ ಕೊಟ್ಟರೆ ಸಂಜೆ ಏನಿಲ್ಲ ಅಲ್ಲಿ, ಇಷ್ಟೇ ಲಿಮಿಟು. ಎಲ್ಲರೂ ಹಿಂಗೆ ಕೂತಿರ್ಬೇಕಷ್ಟೇ, ಕೂತಿರ್ಬೇಕು. ಬಂದಾಗ ದಿನ ಎಲ್ಲ ಕರೆದಿ ಹಗ್ಗ ಹಾಕ್ಬೇಕಾಗದೆ, ಕರೆಂಟ್ ಕೊಡ್ಬೇಕಾಗದೆ, ನಾಯಿ ಹೊಡೆದಂಗೆ ಹೊಡಿತಾ ಇರಬೇಕು, ತಂದು ಕುಳಿಸ್ಬೇಕಾಗದೆ. ಚೆನ್ನಾಗಿರೋರ್ನ ಅದೇ ಎನ್ಕ್ವೈರಿಗೆ ಅಂತ ಕರ್ಕೋಗೋದು. ಕುಳಿಚಿಟ್ಟಿಂದ ಸೋಪಿಂದ ಸಾಂಪಿಂದ ಕುಳಿಚಿಟ್ಟು ವಾ ಅಂತ ಜೀಪ್ ಕರ್ಕೋಗೋರು. ಕನ್ನಡ ಗೊತ್ತಿಲ್ಲ ಅವ್ರಿಗೆ ಅವ್ರಿಗೆ ತಮಿಳ್ನಾಡಿಂದ ಎತ್ಕೊಂಡ್ಬಂದಿರು. ಶಾಂಪು ಸೋಪ್ ಎಲ್ಲ ತಂದು ಕೊಟ್ಬಿಟ್ಟು ಕುಳಿಚಿಟ್ಟು ಎಲ್ಲ ಕೊಟ್ಬಿಟ್ಟಿದೆ, ಬಂದು ಕರ್ಕೊಬೇಕು. ಸ್ನಾನ ಮಾಡ್ತಾರೆ ಅಂದ್ರೆ ಇದೇನು ಕರ್ಕೋಬೇಕು, ಸ್ನಾನ ಮಾಡಿ ಕರ್ಕೋಬೇಕು. ಹೊಡಿಕ ಇನ್ನೊಂದಕ್ಕೆ ಏನಕ್ಕೆ ಸ್ನಾನ ಮಾಡಿ ಕರ್ಕೋಬೇಕು ಅವರು. ಒಳಗೆ ಇದ್ರೆ ಒಳ್ಳೆ ಸೋಪ್ ತಂದು ಸ್ನಾನ ಮಾಡಿಸಿ ಕರ್ಕೋಗೋ ಅಂಥದ್ದೇನಿದೆ. ಬಾಕಿಯವ್ರಿಗೆಲ್ಲರಿಗೂ ಹಂಗೆ ಹಿಡ್ಕೊಂಡು ನಾಯಿ ಹೊಡೆದಂಗೆ ಹೊಡಿತಾರೆ, ಎಳೆದೈತಿ ಬಿಸಾಕ್ತಾರೆ. ಕೈ ಕಾಲು ಕಟ್ಟಿ ಮೇಲೆ ತೊಂಗ ಹಾಕಿ ಹಗ್ಗ ಹಾಕಿ ಚೈನ್ ಹಾಕಿ ಮೇಲ್ಗಡೆ ಎಳೆದು ಇದು ಕಟ್ದಂಗೆ ಕಟ್ಬಿಟ್ಟು ಕಾಲು ಹಗ್ಗ ಚೈನ್ ಹಾಕಿ ಆ ಕಿಟಕಿ ಹಾಕಿ ಕೆಳಗೆ ಕಟ್ಬಿಡ್ತಿದ್ದಾರೆ. ಹಿಂಗೆ ತಳಕೆಳಗೆ ಹಾಕಿ ಕಟ್ಬಿಡೋದು. ಚಿತ್ರಹಿಂಸೆ. ನಾ ಏನೋ ಹೇಳ್ತಾರಲ್ಲ, ಯಮಧರ್ಮರಾಯ ನರಲೋಕದಲ್ಲಿ ಅದೆಲ್ಲ ಕೊಡ್ತಾನೆ ಅಂತ ಹೇಳಿದ್ರಲ್ಲ, ಅದೆಲ್ಲ ಇಲ್ಲೇ ತೋರಿಸ್ಬಿಟ್ರು. ವರ್ಕ್ಶಾಪ್ ಬಿಟ್ರು, ಬಟ್ಟೆ ಬಿಚ್ಚಾಕ್ಸ್ರು, ಪುನಃ ನನಗೂ ಎಲ್ಲ ಕರೆಂಟ್ ಕೊಟ್ರು, ಎಲ್ಲಾನು ಎಲ್ಲ ಇಲ್ಲಿಗೆ ಸೇರಿಸ್ಕೊಟ್ರು. ಕಿವಿಗ ನಾಲ್ಗೆಗೆ ಎಲ್ಲ ಹಾಕೊಂಡು ಮರಮಂಗ್ ಕೊಟ್ಬಿಟ್ಟಿದೆ. ಎಲ್ಲ ಏನು ಸುಮ್ಮನೆ ಅದು ಸುತ್ತಬೇಕಾದ್ರೆ ಎಲ್ಲ ಉಸಿರೇ ಹೋಗ್ತದೆ. ಅದು ಬಿಟ್ಟಾಗ ಮಾತ್ರ ಸೂಲ್ ಬಿಡ್ಬೋದು. ಶುರು ಮಾಡ್ತಂದ್ರೆ ಆಗೋಯ್ತು, ಬಾಯಿ ಬಿಡೋಕೆ ಆಗಲ್ಲ ಕರೆಂಟ್ ಹೊಡೆದಂಗೆ. ಪುನಃ ಸುಧಾರಿಸ್ಕೊಂಡು ಬಿಡ್ತು ಅಂದ್ರೆ ಪುನಃ ಅದಾದ ಮೇಲೆ ಎಲ್ಲ ಬಿಚ್ಚಿಬಿಟ್ಟಿದೆ, ಹಗ್ಗ ಹಾಕ್ಬಿಟ್ಟಿದೆ. ಮೇಲೆ ಏರೋಪ್ಲೇನ್ ತಗ್ಬಿಟ್ರು. ಈ ಮೂಳೆ ಪೂರ್ತಿ ಈ ಬೆಂಡಾಗಿ ಹಿಂಗೆ ಬರೋ ತನಕನೂ ಬಿಡಲ್ಲ. ಈ ಮೂಳೆ ಹಂಗೆ ಒಳಗಡೆ ಹಿಂಗಿಂದ ಹಿಂಗೇನೆ ಹೋಗ್ಬೇಕು. ಫುಲ್ ಬಾಡಿ ಎಲ್ಲ ಪೂರ್ತಿ ಮೇಲ್ಗಡೆ ಹಿಂಗೆ ಹಗ್ಗ ಕಟ್ಬಿಟ್ರೆ ಆ ಮೂಳೆ ಹಂಗೆ ಬರಬೇಕು. ನಟ 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 ಅಂತ ಬರ್ತಾ ಇದೆ ಹಂಗೆ ಪೂರ್ತಿ ಎಲ್ಲ. ಆ ನೋವಾಗ ಹೇಳ್ಬೇಕು ಏನಿದ್ರು ಇಲ್ಲ 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 ಏನು ಇಲ್ಲವೇ ಇಲ್ಲ ಅಂದ್ರೆ ಪುನಃ ಅಲ್ಲೂ ಕರೆಂಟ್ ಕೊಡೋದೆ. ಕೆಳಗಡೆ ಆಗೋದಕ್ಕೆ ಪುನಃ ಕರೆಂಟ್ ಕೊಡ್ತಾ ಇರೋದೆ. ಹಗ್ಗ ಹಾಕಿ ಮೇಲ್ಗಡೆ ಹಾಕ್ಬಿಟ್ಟು ತೂಗ್ತಾ ಇರೋದು, ಜೊತೆ ಕರೆಂಟು ಕೊಡೋದು. ಬಿಡು ಅಂತ ಕೊನೆಗೆ ಪ್ರಜ್ಞೆ ತಪ್ಪುಕೊಂಡ್ರೆ ಹೊಡೆದು ಕರೆಂಟ್ ಕೊಟ್ಟು ಪ್ರಜ್ಞೆ ತಪ್ಪಂದ್ರೆ ಕೆಳಗಡೆ ಬೀಸಾಕರು. ಪುನಃ ಕೆಳಗಡೆ ಬೀಸಾಕಿ ಕೊನೆಗೆ ಕೈ ಈ ಕಡೆ ಇದ್ದು ಹಿಂಗೆ ಇರ್ತದೆ. ಕೊನೆಗೆ ಯಾರಾದ್ರೂ ನಿಲ್ಲಿಸಿ ಹಿಂಗಂತ ಪಟಾರ್ ಅಂದ್ರೆ ಈ ಮೂಳೆಗಳು ಮತ್ತೆ ಆ ರೌಂಡ್ ಇದೆಯಲ್ಲ ಸರ್, ಅದು ಬಂದು ಹಿಂಗೆ ಹೋಗಿ ಹಂಗೆ ನಿಂತಿರೋದು, ಹಂಗೆ ನಿಂತಿರೋ ಮೂಳೆ ಬಂದು ಇಲ್ಲಿ ಸೇರ್ಕೋಬೇಕು. ಮತ್ತೆ ಈ ಜಾಯಿಂಟು ಪುನಃ ಬಂದ ಯಥಾಸ್ಥಿತಿ ಹಿಂಗೆ ಒಳಗಡೆಗೆ ಬಡಾರ್ ಅಂತ ಬಂದು ಸೇರ್ಕೊಳ್ಳೋದು. ಸೇರ್ಕೊಂಡ್ರೆ ಹಿಂಗೆ ಎತ್ತಕ್ಕಾಗಲ್ಲ. ಕೈ ಎತ್ಸ್ಬೇಕು, ಹಿಂಗೆ ಹಿಂಗಂದ್ರೆ ಮಾತ್ರ, ಇಲ್ಲಾಂದ್ರೆ ರಕ್ತ ಕೊಟ್ಕೋತದೆ. ಪಟ 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 ಹಿಂದೆ ಮುಂದೆ ಹೊಡಿತಾ ಇರ್ತಾರೆ. ಆ ಕೈ ಎತ್ತಬೇಕು, ಕಾಲು ಎತ್ತಬೇಕು. ಸ್ಟಡಿ ಆಗ್ಬೇಕಂದ್ರೆ ಎಪ್ಕೊಟ್ಕೋತಾ ಇಲ್ಲ, ಕೈ ಎತ್ತಿರೋದು ಅಂತ ಹೊಡಿತಾ ಇರೋದು. ಹಿಂದಕ್ಕೆ 1-2-3 ಪುಣ್ಯಾತ್ಮ ಮಾತ್ರ ಒಳ್ಳೆಯವರಿದ್ರು, ಎಲ್ಲ ಹೊಟ್ಟೆವ್ರು ಕೊಡ್ತಾ ಇದ್ರು. ಗಂಗಾನುಮಯ್ಯ ಅಂತ ಯಾರೊಬ್ಬ ಪುಣ್ಯಾತ್ಮ, ಒಬ್ಬ ಪೊಲೀಸ್ 1-2 ಜನ ಹೊಟ್ಟೆ ಹುರ್ಕೊಂಡು ಕೊಡ್ತಾ ಇದ್ರು. ನಮ್ಮ ಇನ್ನೊಬ್ಬ ಯಾರೋ ಪೊಲೀಸ್ ಒಬ್ಬ ಇದ್ದಾನೆ. 1-2-3 ಜನ ಪಾಪ ಯಾರೇ ಒಂದು ಹೊಟ್ಟೆ ಹುರ್ಕೊಂಡದೆ ಏನಾದ್ರು ವಾರಕ್ಕೊಂದು ಸ್ಪೆಷಲ್ ಮಾಡಿಸಿ ಏನಾರಿ ಈ ಪಾಯಸ ಗೀಸ ಕೊಡೋರು. ಅಲ್ಲಿದ್ದ ಜೈಲಿದ್ದವ್ರು ಅಲ್ಲೊಂದು 10-15 ಜನ ಹೆಣ್ಮಕ್ಳಿದ್ರು ಸರ್. ಮಕ್ಳು ಅಲ್ಲೇ ಡೆಲಿವರಿ ಆಯ್ತು. ದೊರಸ್ವಾಮಿ ಹೆಂಡತಿಗೂ ಡೆಲಿವರಿ ಆಯ್ತು. ಅಲ್ಲೇ ವರ್ಕ್ಶಾಪ್ ಅಲ್ಲೇ ಯಾರೋ ಅಲ್ಲೇ ಹೆಂಗಸುಗಳು ಅಲ್ಲೇ ಸುತ್ತ ಇದ್ದಂದು ಇದು ಮಾಡಿದ್ರು. ಎಲ್ಲ ಬಸ್ ಹೆಂಗಸುಗಳು ಕರ್ಕೊಂಡ್ಬಂದ್ರು. ಜೈಲು ಕಾಡಿಂದ ಕರ್ಕೊಂಡ್ಬಂದಾಗ ಅಲ್ಲಿ ಊರ್ಲಿ ಅರೆಸ್ಟ್ ಮಾಡಿ ಕರ್ಕೊಂಡ್ಬಂದಿಲ್ಲ. ಈ ದೊರಸ್ವಾಮಿ ಹೆಂಡತಿನ ಕರ್ಕೊಂಡ್ಬಂದಾಗ ಅಲ್ಲಿ ಜೈಲಿ ಒಬ್ಬ ಡೆಲಿವರಿ ಆಗಿದೆ. ಅವನ ಹೆಸರು ಏನೋ ಅಂತ ಕಟ್ಟಿದ್ದಾರೆ, ಜೈಲರು ಏನೋ ಅಂತ ಕಟ್ಟವ್ರೆ. ಎಲ್ಲ ಅಲ್ಲಿ ಡೆಲಿವರಿ ಆಯ್ತು ಅಂದ್ಬಿಟ್ಟು ರೂಮ್ ಕರ್ಕೋಗಿ ಅಲ್ಲಿ ನೀರ್ ಮನೆ ಇದೆಯಲ್ಲ ಟಾಯ್ಲೆಟ್ ರೂಮಲ್ಲಿ ಅಲ್ಲಿ ಪಾಪ ಮಾಡಿ ಏನು ಅವ್ರನ್ನ ತಂದೆ ಅಲ್ಲಿ ಯಾರು ಹೆಂಗಸರು ಬಿಟ್ಟು ಅಲ್ಲಿ ತೊಳಿಸ್ ತಂದಲ್ಲಿ ತಂದು ಹಾಕ್ಬಿಡ್ರು. ತುಂಬಾ ಸೀರಿಯಸ್ ಹೆಚ್ಚಿಗೆ ಅಂದಾಗ ಅಲ್ಲಿ ಯಾರನ್ನ ಕರ್ಕೋಗಿ ಒಂದು ಮಾತ್ರೆ ಕೊಡಿಸಿ ಗೌರ್ಮೆಂಟ್ ಹಾಸ್ಪಿಟಲ್ ತಂದು ಬಿಸಾಕು. ಏನಕ್ಕೆ ಸತ್ತ ಸಾಯಲಿ ಬಿಡು, ಯಾರು ಕೇಳ್ತೀರ ಅವ್ರನ್ನ? ಅವ್ರು ಕೇಳೋರಾಗಿದ್ರು ಸರ್. ಇಲ್ಲಿ ಯಾವ ಆಯೋಗನೂ ಇಲ್ಲ, ಯಾರು ಅವ್ರನ್ನ ಕೇಳೋಕ ಪೊಲೀಸರನ್ನ ಕೇಳೋಕಂತ ಒಂದು ಇವನು ಯಾರು ಹುಟ್ಟಿರ್ಲಿಲ್ಲ ಇಲ್ಲಿ. ಅವ್ರು ಮಾಡಿದ್ದೆ ಆಟ, ಹೇಳ್ದೆ ಕಾನೂನು. 6 ತಿಂಗಳು 13 ದಿನ ಕೇಸ್ ಇಲ್ಲ, ಏನಿಲ್ಲ. 6 ತಿಂಗಳು 13 ದಿನ ಅಲ್ಲೇ ಬೆಟ್ಟದಲ್ಲಿ. ಹೌದಾ? 6 ತಿಂಗಳು 13 ದಿನ ವರ್ಕ್ಶಾಪ್ ಅಲ್ಲಿ. ನೀವೇನು ಪೊಲೀಸ್ ಇನ್ಫಾರ್ಮೆಂಟ್ ಆದಿದ್ದಕ್ಕೆ ನಿಮ್ ಶಿಕ್ಷೆ? ನಾ ಮಾಡೋದ್ ತಪ್ಪು. ಪೊಲೀಸ್ ಇನ್ಫಾರ್ಮೇಟರ್ ಆಗಿ ಆ ವೀರಪ್ಪನ ಸಹಚರ ಹಿಡಿದುಕೊಟ್ಟಲ್ಲ, ಆ ಒಂದು ತಪ್ಪುಗ ಯಾವ್ದೋ ಶಿಕ್ಷೆ. ಏನು ಇಲ್ಲ, ಕೇಸ್ ಇಲ್ಲ, ಏನು ಇಲ್ಲ. ಕಣ್ಣು ಮರೆ ನನ್ನ ಜೊತೆ ಇದ್ದಂಗೆ ಒಂದು 4-5 ಜನ ಕರೆದು ಎತ್ಕೋಯ್ತು ಅಂದ್ರೆ ಬನ್ನಿ ಅಂತ ಕರ್ಕೋದ್ರೆ ಯಾತ್ ಕರ್ಕೋತಾರೆ ಅಂತ ಗೊತ್ತಿಲ್ಲ. ಪುನಃ ಅವ್ರು ಕರ್ಕೊಬರಲ್ಲ. ಇಲ್ಲ ಅವ್ರನ್ನ ಜೈಲ್ ಕಳಿಸು ಅಂತ ಗೊತ್ತಾಗ್ತಾ ಇರಲಿಲ್ಲ, ಅವ್ರು ಸುಟ್ರು ಅಂತ ಗೊತ್ತಾಗ್ತಿರಲಿಲ್ಲ. ಕೊನೆಗೆ ಹೇಳ್ತಾ ಇದ್ರು ಇಂಥವ್ನ ಖಾಲಿ ಅಂತ. ನಾನು ಈ ಪೆರಿಸ್ವಾಮಿ ಅಂತ ಈಗ ಫೋನ್ ಮಾಡಿದ್ನಲ್ಲ, ಅವನು ಜೊತೆ ಕರ್ಕೊ ಹೋಗಿ ಜೊತೆ ಅವ್ನು ಬಿಟ್ಬಿಟ್ಟಿದ್ದಾರೆ. ಬಾಕಿ 6-7 ಜನ ಅದೇ ನಮ್ಮ ಇದ್ರಲ್ಲಿ ಸರಿಮಾತನ ದೇವಸ್ಥಾನ ಹತ್ರ ಆಯ್ತಲ್ಲ ಹೊಸೂರು, ಆ ಇನ್ಸಿಡೆಂಟ್ 6-7 ಜನ ಸುಟ್ರಲ್ಲ. ಆಗ ನಮ್ಮ ಈಗ ಫೋನ್ ಮಾಡಿದ್ನಲ್ಲ ಪೆರಿಸ್ವಾಮಿ, ಅವನು ಜೊತೆ ಕರ್ಕೋಗಿ ಅದೇನೋ ಗೊತ್ತಿಲ್ಲ ಅನ್ನೆಸರಿ ಇವ್ನು ಬೇಡ ಬಿಟ್ಟು ಕಳಿಸ್ಬಿಡಿ ಅನ್ಬಿಟ್ಟಿದೆ. ಬಾಕಿ ಅವ್ರನ್ನ ಸುಟ್ಟು ಹಾಕುದು. ನಮ್ಮ ಮುಂದೆ ಅಲ್ಲಿ ವರ್ಕ್ಶಾಪ್ ಅಲ್ಲಿ ಮಾದೇಶ್ವರ ಬೆಟ್ಟದಲ್ಲಿ ಆ ಗೋಪಾಲ್ ಹೊಸೂರ್ ಮೇಲೆ ಅಟ್ಯಾಕ್ ಆಯ್ತಲ್ಲ, ಆಗೆಲ್ಲ ಅವತ್ತೇ ಅವತ್ತು ಹೆಚ್ಚು ಕಡಿಮೆ ಅವರು
ಮಧ್ಯಾಹ್ನ ಮೇಲೆ ಸರ್ ಕರ್ಕೋದ್ರು ವರ್ಕ್ಶಾಪ್ ಅದು. ಆ ವರ್ಕ್ಶಾಪ್ ಅಲ್ಲಿ ಜೈಲಿಗೆ ಯಾರು ಕಳಿಸ್ತಿರ್ಲಿಲ್ಲ, ಅಲ್ಲಿ ಟಾಡಾ ಕಾಯ್ದೆ ಕಳಿಸ್ಬಿಟ್ಟು ಬಾಕಿಯವ್ರನ್ನೆಲ್ಲ ವರ್ಕ್ಶಾಪ್ ಅಲ್ಲಿ ಇಟ್ಕೊಂಡಿದ್ದೆ ಕೆಲಸ ಮಾಡ್ತಿದ್ರು. 6 ಜನ ಅಲ್ಲೇ ಇದ್ರು. ಆಂಡಿಯಪ್ಪ ಕೊಳತೂರ್ ಪಕ್ಕ ಚಿನ್ನ ತಂಡ ಪಿರಿಯ ತಂಡ ಅಂತ ಅವೆಲ್ಲ ಬರ್ತಾರೆ, ಅಲ್ಲಿ ಅವನು ಆಂಡಿಯಪ್ಪ ಅವರೆಲ್ಲ ಇದ್ರು ಜೊತೆಲಿದ್ರು. ಅಯ್ಯಂದರೆ ಪಾತ್ರೆ ಫ್ಯಾಕ್ಟರಿ ಕೆಲಸ ಮಾಡ್ತಾ ಇದ್ದ. ಎಂತವ್ರೆಲ್ಲರೂ ಅವ್ರು ಯಾರನ್ನೂ ಗೊತ್ತಿಲ್ಲ, ಅವ್ರನ್ನೆಲ್ಲರನ್ನೂ ಎತ್ಕೊಂಡ್ಬಂದು ಹಾಕೊಂಡು ಎಲ್ಲ ಅಲ್ಲೇ ಇದ್ರು ವರ್ಕ್ಶಾಪ್ ಅಲ್ಲೇ. ಗೋಪಾಲ ಸುರು ಹೊಡೆದಾಗ ನಾವು ಅಲ್ಲೇ ವರ್ಕ್ಶಾಪ್ ಅಲ್ಲೇ ಇದ್ದದ್ದು. ನಮ್ಮ ಮುಂದೆನೆ ಕರ್ಕೋಗಿದ್ದು. ಪೆರಿಸ್ವಾಮಿನ ಜೊತೆ ಕರ್ಕೋದ್ರು, ಅದ್ರ ವಾಪಸ್ ಕಳಿಸ್ಬಿಟ್ರು. ಪೆರಿಸ್ವಾಮಿನ ಎನ್ಕೌಂಟರ್ ಮಾಡಲಿ ಯಾಕೋ ಕಾರಣ ಗೊತ್ತಾಗ್ಲಿಲ್ಲ. ಇವನೆಲ್ಲ ಬೇರೆ ಕಳಿಸ್ಬಿಡು ಅಂದ್ಬಿಟ್ಟು ಇಲ್ಲಿಂದ ವರ್ಕ್ಶಾಪ್ ಇಂದ ಕರ್ಕೋಗಿ ಸ್ಟೇಷನ್ ಇಸ್ಕೊಂಡಿದ್ದು. MMS ಸ್ಟೇಷನ್ ಅಲ್ಲಿ ಯಾರೋ ಬಂದು ಎಲ್ಲ ಹೇಳ್ಬಿಟ್ಟಿದೆ, ಯಾರು ಕರ್ಕೊಂಡ್ ಬಂದ್ರ ರೆಡಿ ಹತ್ತು ಅಂದ್ಬಿಟ್ಟು ಅಲ್ಲೇ ಕಣ್ಣು ಬಟ್ಟೆ ಕಟ್ಟದು. ಬಟ್ಟೆ ಕಟ್ಟದಾಗ ಅವ್ರಿಗೆ ಡೌಟು ಏನೋ ಮಾಡ್ತಾರೆ ಅಂತ. ಹಾಗೆ ಪೆರಿಸ್ವಾಮಿನ ಒಬ್ಬನ ಮಾತ್ರ ಇವನೆಲ್ಲ ಕಣ ಅವ್ರು 6 ಜನ ಹಚ್ಕೊಂಡ್ಬಿಟ್ಟು ಇವ್ನು ಬಿಟ್ಬಿಟ್ಟು ಹೋಗ್ಬಿಡುದು. ಇವತ್ತು ಪೆರಿಸ್ವಾಮಿ ಹೇಳಿದ್ರೆ, ಅಣ್ಣ ನಾನು ಅವತ್ತು ಕಣ್ಣಿಗೆ ಬಟ್ಟೆ ಕಟ್ಟಿದ್ ಬಿಚ್ಚಿದ್ರಣ್ಣ, ಅವ್ರು ತಗೊಂಡು ಹೋಗುತ್ತೆ. ಪುನಃ ನಾನು ಅಲ್ಲೇ ಸ್ಟೇಷನ್ಲೇ ಇದ್ದ ತಕ್ಷಣ ಎತ್ಕೊಂಡ್ಬಂದು ಅಲ್ಲಿ ಸ್ಟೇಷನ್ ಮುಂದೆನೆ ಎಲ್ಲ ಬಾಡಿ ಬಿಸಾಕ್ಬಿಟ್ಟು ಎಲ್ಲ ಚಕಮುಕಿ ನಡೆತು. ವೀರಪ್ಪನಿಗೆ ಮತ್ತೆ ನಮಗೆ ಚಕಮುಕಿ ನಡೆದಾಗ ಕಾಡಲ್ಲಿ ಸತ್ರು, ನಮ್ಮ ಪೊಲೀಸ್ನವರ ಇದಕ್ಕೆ ಗುಂಡಿಗೆ ಬಲಿಯಾದ್ರು ಅಂತ ಪೇಪರ್ ಕೊಡಿಸ್ಬಿಡ್ತಾರೆ. ನಮ್ಮ ಜೋಡಿ ಇದ್ರು, ಬೆಳಗ್ಗೆನೂ ಇದ್ರು ಕಂಟಿನ್ಯೂ. ಸುಮಾರು ಒಂದು ನಾ 6 ತಿಂಗಳು 13 ದಿನ ಇದ್ದಾಗ ಅಲ್ಲಿ ಸುಮಾರು ಬಂದಾಗ ನಾನು ತಿಂಗಳ ಗಂಟೆ ಅಲ್ಲಿ ಜೊತೆಲೆ ಇದು ನೋಡ್ಕೊಂಡಿದ್ವಲ್ಲ. ಎಲ್ಲಿ ಮಾತಾಡಕ್ಕೆಲ್ಲ ಬಿಡಲ್ಲ, 1-2 ಹೋದಾಗ ಮಾತ್ರ ಸುಮ್ಮನೆ ಮುಖ ನೋಡ್ತಿದ್ವು ಅಷ್ಟೇ. ಮಾತಾಡೋಕ ಅಲ್ಲಿ ಏನು ಮಾಡೋಕ್ಕಿಲ್ಲ. ಅವನವನು ತಿರುಗಿ ಎಲ್ಲ ಕೈ ಕಟ್ಟಿ ಚಕ್ರ ಬಡ್ಡೆವರೆಗೂ ಕುಂತಿರ್ಬೇಕು. ಅವ್ರು ಏನು 2 ಟೈಮ್ ಕೊಡ್ತಾರೆ, ಅಲ್ಲಿ ತಿಂದುಬಿಟ್ಟು ಮಲಗಬೇಕಾದ್ರೆ ಒಂದೇ ಮಗ್ಗಲು ಮಲಗಿರ್ಬೇಕು. ಎಲ್ಲ ಮಲಗುವಂಗಿಲ್ಲ, ಅದು ಶಿಕ್ಷೆ ಪನಿಷ್ಮೆಂಟು. ಒಂದೇ ಇದ್ರಲ್ಲಿ ಮಲಗಬೇಕು. ಹಿಂಗೆಲ್ಲ ಹಿಂಗೆ ಮಲ್ಕೊಂಡು ಉಳ್ಳಾಡುವಂಗಿಲ್ಲ ಇಲ್ಲ. ಹಾಗೆ ಬಾಯ್ಡ್ ಅಂತ ದೊಣ್ಣೆ ಹೊಡಿತಾ ಇದ್ರು. ಆ ವರ್ಕ್ಶಾಪಲ್ಲಿ ಬಟ್ಟೆ ಬಿಚ್ಚಾಕ್ಸರು, ಪುನಃ ಅದು ಬಟ್ಟೆ ಕೊಟ್ಟು ಅಲ್ಲಿ ಪುನಃ ಬಂದು ಅಲ್ಲಿ ಮಲ್ಕೋಬೇಕಲ್ಲ. 6 ತಿಂಗಳು ಯಾವ ಡ್ರೆಸ್ ಚೇಂಜ್ ಇಲ್ಲ, ಯಾವುದಿಲ್ಲ. ಒಂದೇ ಆ ಪಂಚೆ, ಆ ಲುಂಗಿ, ಒಂದೇ ಬಟ್ಟೆ. 6 ತಿಂಗಳು 13 ದಿನ. ಆಮೇಲೆ ಅಶೋಕ್ ಕುಮಾರ್ ಯಾವತ್ತು ಬರ್ಲಿಲ್ವಾ? ಇಲ್ಲ, ಬರ್ತಿದ್ರು. ಅವ್ರು ಬಂದು ಎಲ್ಲರೂ ನೋಡ್ಬಿಟ್ಟಿದೆ, ಎಲ್ಲರನ್ನೂ ಲಾಟಿ ಗೀಟಿ ಎತ್ಕೊ ಹೊಡೆದ್ಬಿಟ್ಟಿದೆ. ನನ್ನ ಮಗ ಇಲ್ಲೇ ಇದ್ದಾನ, ಇಲ್ಲಿದ್ದಾನ ಬಿಡು. ಅವರು ಅಶೋಕ್ ಕುಮಾರು, ಮೂಡ್ಲಗಿರಿ, ಆ ಮೂಡ್ಲಗಿರಿ ಅಂತೂ ಏಕವಚನ ಎಲ್ಲಾರು ಬೈತಾ ಇದ್ರು. ಮೂಡ್ಲಯ್ಯ ಗಮ್ಮಳ ಪುಡ್ಚಿಟ್ನ ವಾಕ್ಕ ಅನ್ನೋದು ಆ ಹೆಣ್ಮಕ್ಳನ್ನ ಹೊಡಿದು ಏನ್ ದಿಕ್ಕಾಪಲ ಬೈತಾ ಇದ್ರು, ಹೊಡಿತಾ ಇದ್ರು. ಅದು ಹೇಳಕ್ ವಿಚಿತ್ರ, ಚಿತ್ರಹಿಂಸೆ, ನರಕ ಯಾತನೆ ಕೊಡ್ತಾ ಇದ್ರಲ್ಲಿ. ಆ ತಿನ್ನು ಊಟ ಇಲ್ಲ, ಏನು ಇಲ್ಲ. ಅಂದ್ರೆ ಇವರೆಲ್ಲ ಬಂದು ನೋಡ್ಬಿಟ್ಟಿದೆ, ಶೂಕಲ್ಲಿ ಒದ್ಬಿಟ್ಟು ಈ ವಾಸುದೇವ ಮೂರ್ತಿ ಮಾತ್ರ ನಾನು ನೋಡಿ, ಮಗನ ಇನ್ನು ಬಿಡಬೇಡಿ, ಇವನ್ನ ಇನ್ನೂ ಸ್ವಲ್ಪ ದಿನ ಇರ್ಲಿ ನನ್ನ ಮಗ, ಈ ಬಿಟ್ಬಿಟ್ರೆ ಇವ 2ನೇ ವೀರಪ್ಪನ್ ನಾನು ಬಂದು ಸುಟ್ಬಿಡ್ತಾನೆ, ಇವ್ನು ಬಿಡಬೇಡಿ ಸರ್, ನನಗೋಸ್ಕರ ಇನ್ನೂ ಸ್ವಲ್ಪ ದಿನ ಇರ್ಲಿ, ನಾನೇನೇ ಬಿಡಬೇಕು ಅಂತ ಪ್ಲಾನ್ ಮಾಡಿದ್ರೆ ಸಾಕು, ಬಂದು ಇವನು ಪ್ಲಾನ್ ಮಾಡ್ಬಿಟ್ಟು ಇವನು ಹೇಳ್ಬಿಟ್ಟು ಹೋಗ್ಬಿಡ್ತಿದ್ವು. ಬಿಡಬೇಡಿ ಇನ್ನು ಸ್ವಲ್ಪ ದಿನ ಅಂತ. ನಿತ್ಯ ಇದೆ, ಕಾಲ್ ಕರ್ಕೊಬರೋರು, ಅವ ರೇಷನ್ ಕೊಟ್ಟ, ಇವ ಸಪ್ಲೈ ಮಾಡ್ದ ಅನ್ನೋದು ಕರ್ಕೊಬರೋದು, ವಿಚಿತ್ರವಾಗಿ ಜನಗಳನ್ನ ಹೊಡೆಯೋದು. ಜನಜಾಗೃತಿ ಮಾಧ್ಯಮಕ್ಕೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಬಂಧು ಬಾಂಧವರಿಗೆಲ್ಲ ಸಬ್ಸ್ಕ್ರೈಬ್ ಆಗಲಿಕ್ಕೆ ತಿಳಿಸಿ.